ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲರೂ ಕೂಡ ಚೆನ್ನಾಗಿರಲೇಬೇಕು. ನನ್ನ ಕುಟುಂಬ ನೀವೆಲ್ಲರೂ ಕೂಡ ಚೆನ್ನಾಗಿರ್ಬೇಕಂತಲೇ ನಾನು ಯಾವಾಗಲೂ ಕೂಡ ಬಯಸ್ತೀನಿ. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಸ್ನೇಹಿತರೆ. ಲೈಫಲ್ಲಿ ಏನಾಗುತ್ತೆ, ನಾವು ಮಾತಿಗೆ ಮಾತು ವಾದಕ್ಕೆ ವಾದ ಅಂತ ಹೇಳಿದಾಗ ಅಲ್ಲಿ ಯಾವ ಸಂಬಂಧವೂ ಕೂಡ ಕೊನೆಯವರೆಗೂ ನಮ್ಮ ಜೊತೆಗೆ ಉಳಿಯೋಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಜೊತೆಗೆ ಯಾವ ಸಂಬಂಧದಲ್ಲಿ ತಮ್ಮ ಸರಿ ತಪ್ಪುಗಳನ್ನ ತಿದ್ದುಕೊಂಡು ಹೋಗುವಂಥ ಒಂದು ಮುಗ್ಧತೆಯಾದ ಮನಸ್ಸಿರುತ್ತೋ ಆ ಸಂಬಂಧ ಕೊನೆಯವರೆಗೂ ಕೂಡ ಜೇನಿನ ಹಾಗೆ ಸಿಹಿಯಾಗಿರುತ್ತೆ ಅಂತ ಹೇಳೋಕ್ಕೆ ತುಂಬಾ ಇಷ್ಟಪಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂತ ಅಂದರೆ, ಅವರವರ ಮಧ್ಯೆ ಹೊಂದಾಣಿಕೆ ಚೆನ್ನಾಗಿರುತ್ತೆ, ಚೆನ್ನಾಗಿರೋರಲ್ಲಿ ಮತ್ತೆ ಮೂರನೇ ವ್ಯಕ್ತಿನ ಬಿಟ್ಕೊಳ್ಳೋದು, ನಮ್ಮ ಮಧ್ಯೆ ನಡೆಯೋದೆಲ್ಲನೂ ಕೂಡ ಅವ್ರ ಹತ್ರ ಹೇಳ್ಕೊಳ್ಳೋದು. ಅದರಿಂದ ಏನಾಗುತ್ತೆ ಅಂತ ಅಂದರೆ, ಮೂರನೇ ವ್ಯಕ್ತಿ ಬಂದರು ಅಂತ ಅಂದರೆ ನಿಮ್ಮ ಮಧ್ಯೆ ಆ ಸಂಬಂಧ ಯಾವುದೇ ಆಗಿರಲಿ, ಆ ಸಂಬಂಧ ಸಂಪೂರ್ಣವಾಗಿ ಹಾಳಾಗೋಗುತ್ತೆ. ಅದಕ್ಕೆ ನಮ್ಮ ಹಳ್ಳಿ ಸೈಡ್ ಹೇಳ್ತಾ ಇರ್ತಾರೆ, ನಮ್ಮ ಉತ್ತರ ಕರ್ನಾಟಕ ಸೈಡ್ ಹೇಳ್ತಾ ಇರ್ತಾರೆ, ಮೂರಾಬಟ್ಟಿ. ಮೂರು ಅಂತ ಅಂದರೆ ಮೂರಾಬಟ್ಟಿ ಅಂತಲೇ ತುಂಬಾ ಹೇಳ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ನಾನೇನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಿಮ್ಮ ಮಧ್ಯೆ ಸಂಬಂಧ ಚೆನ್ನಾಗಿರಬೇಕಾದ್ರೆ ಮತ್ತೊಬ್ಬರನ್ನ ಬಿಟ್ಕೋಬೇಡಿ. ಬೆಸ್ಟ್ ಫ್ರೆಂಡು, ಜಸ್ಟ್ ಫ್ರೆಂಡು, ಬೆಸ್ಟಿ, ಅದು ಇದು ಬಿಸ್ಕೆಟ್ ಅಂತ ಯಾವುದು ಕೂಡ ಬೇಡ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಮೊದಲನೇದಾಗಿ ನಾವು ಚೆನ್ನಾಗಿರ್ಬೇಕಂತಾನೆ ಒಬ್ಬರು ಒಳ್ಳೆಯವ್ರನ್ನ ಆಯ್ಕೆ ಮಾಡ್ಕೊಂಡಿರ್ತೀವಿ. ಇವ್ರ ಜೊತೆ ಇದ್ದರೆ ನಾನು ಖುಷಿಯಾಗಿರ್ತೀನಿ ಅಂತ ಒಂದು ವ್ಯಕ್ತಿನ ನಮ್ಮ ಲೈಫಲ್ಲಿ ಆಯ್ಕೆ ಮಾಡ್ಕೊಂಡಿರ್ತೀವಿ. ಆದರೆ ಅವ್ರಿಗೆ ಹರ್ಟ್ ಆಗೋ ಥರ ನಾವು ನಡ್ಕೊಳ್ಳೋದಾಗಲಿ ಅಥವಾ ನಮಗೆ ಹರ್ಟ್ ಆಗೋ ಥರ ಅವ್ರು ನಡ್ಕೊಳ್ಳೋದಾಗಲಿ ಆದಾಗ ಆ ಸರಿ ತಪ್ಪುಗಳೇನಿದೆ ಅಂದರೆ ನಾವೇ ತಿದ್ಕೋಬೇಕು. ಅದರ ನಡುವೆ ಯಾರನ್ನೋ ಒಬ್ಬರನ್ನ ಬಿಟ್ಟು ನಮ್ಮ ಮಧ್ಯೆ ಆಗೋದೆಲ್ಲ ಅವ್ರಿಗೆ ಹೇಳಿ, ಅವ್ರು ಅಲ್ಲಿ ಸ್ವಲ್ಪ ಹೇಳಿ ಇಲ್ಲಿ ಸ್ವಲ್ಪ ಹೇಳಿ ಅಥವಾ ಇನ್ನೊಂದು ಹುಟ್ಟಿಸ್ಕೊಂಡು ಹೇಳಿ ಮತ್ತೊಂದು ಹೇಳಿ ಮಾಡಿದರು ಅಂತ ಅಂದರೆ ಸಂಬಂಧ ಸಂಪೂರ್ಣವಾಗಿ ಹಾಳಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇನ್ನೊಂದು ರೀತಿ ಹೇಳೋದಾದರೆ, ನನ್ನ ಎಲ್ಲ ಪ್ರೀತಿ ಅಕ್ಕ ತಂಗಿರಿಗೋಸ್ಕರ ಹೇಳ್ತಾ ಇದ್ದೀನಿ ಈ ಮಾತನ್ನ. ಯಾಕಂದರೆ ನನ್ನ ಕುಟುಂಬ ಅಂದಮೇಲೆ ನೀವೆಲ್ಲರೂ ಚೆನ್ನಾಗಿರ್ಬೇಕಂತ ಬಯಸೋ ನಾನು ಮನಸಾರೆ ಬಯಸ್ತಾ ಇದ್ದೀನಿ. ದೇವ್ರ ಸಾಕ್ಷಿಗೂ ಕೂಡ ನೀವು ಚೆನ್ನಾಗಿರಲಿ ಅಂತ. ನನಗೆ ಯಾವುದೇ ರೀತಿಯ ಲಾಭ ಬೇಕಾಗಿಲ್ಲ, ನೀವು ಚೆನ್ನಾಗಿದ್ದರೆ ಸಾಕು. ಯಾಕಂತ ಅಂದರೆ ನೀವು ನಗ್ನಾಗ್ತಾ ಇದ್ರೇ ಚಂದ, ನಮ್ಮನೆ ಮಹಾಲಕ್ಷ್ಮೀರಂತ ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ. ಅದಕ್ಕೋಸ್ಕರ ನಮ್ಮ ಪ್ರೀತಿ ಹೆಣ್ಮಕ್ಳಿಗೆಲ್ಲ ಹೇಳ್ತಾ ಇದ್ದೀನಿ. ಯಾಕಂತ ಅಂದರೆ ಹೊರಗಿನ ಜನ ಸರಿ ಇಲ್ಲ. ಯಾಕಂದರೆ ಯಾರು ನಿಮ್ಮನ್ನು ಆಕರ್ಷಣೆಗೆ ನಿಮ್ಮ ಹತ್ರ ಬರ್ತಾ ಇದ್ದಾರೆ, ದೇಹನ ಬಯಸಿ ಬರ್ತಾ ಇದ್ದಾರೆ, ಅದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಯಾವುದೋ ಒಂದು ನಿಮ್ಮ ಫೋಟೋನಲ್ಲಿ ನೋಡಿ, ಯಾಕೆ ಈ ಓಪನಾಗಿ ಹೇಳೋದಂತ ಅಂದರೆ, ನಾವು ನೇರವಾಗಿ ಹೆಂಗೆ ಕಾಣಿಸ್ತೀವಿ, ಫೋಟೋನಲ್ಲಿ ಅದಕ್ಕಿಂತ ಚೆನ್ನಾಗಿ ಕಾಣಿಸ್ತಾ ಇರ್ತೀವಿ. ಅದನ್ನು ನೋಡಿ ನೀವು ಹಂಗೆ ಕಾಣಿಸ್ತಿದ್ರೆ ಹಿಂಗೆ ಕಾಣಿಸ್ತಿದ್ರೆ ಅಂತ ಬಂದು ನಮ್ಗೆ ಪರವಾಗಿಲ್ಲ, ಓಕೆ ಅವ್ರು ಒಳ್ಳೆಯವರಾಗಿದ್ದರೆ ಓಕೆ, ನೀವೇನೋ ಮೂವ್ ಆದರೆ ಅದ್ರ ಬಗ್ಗೆ ನಿಮ್ಮ ಪರ್ಸ್ನಲ್ ನಾನು ಮಾತಾಡಲ್ಲ. ಆದರೆ ಒಂದು ವೇಳೆ ನಿಮ್ಮ ಲೈಫ್ ಅಲ್ಲಿಂದನೇ ಹಾಳಾಗೋ ಚಾನ್ಸಸ್ ಇತ್ತು ಅಂದರೆ ಏನು ಮಾಡ್ತೀರಾ? ನನ್ನ ಕುಟುಂಬ ಅಂತ ಅಂದಮೇಲೆ ನಮ್ಮ ಅಕ್ಕ ತಂಗಿರ ಸರಿ ತಪ್ಪುಗಳನ್ನ ತಿದ್ದಬೇಕಾದಂಥದ್ದು ನನ್ನ ಕರ್ತವ್ಯ. ನಾನೇನಾರು ತಪ್ಪು ಮಾಡಿದ್ರೆ ನೀವು ತಿದ್ದಲೇಬೇಕು. ನಿಮ್ಮ ಜವಾಬ್ದಾರಿ ಅದು ಬಿಡೋರು ಯಾರೋ? ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಒಂದು ವ್ಯಕ್ತಿ ನಿಮ್ಮನ್ನು ದೇಹ ಬಯಸಿ ಬರ್ತಾ ಇದ್ದಾರಾ ಅಥವಾ ನಿಮ್ಮ ಆಕರ್ಷಣೆಗೆ ಬರ್ತಾ ಇದ್ದಾರಾ ಅಥವಾ ಪ್ರೀತಿ ಬಯಸಿ ಬರ್ತಾ ಇದ್ದಾರಾ, ಅರ್ಥ ಮಾಡ್ಕೊಳ್ಳಿ. ಪ್ರೀತಿ ಬಯಸಿ ಬರೋರನ್ನ ಯಾವತ್ತೂ ಕೂಡ ಕಳ್ಕೊಬೇಡಿ. ಎಲ್ಲರ ಜೀವನದಲ್ಲೂ ಕೂಡ ಸತ್ಯವಾಗ್ಲೂ ಹೇಳ್ತೀನಿ, ನಿಜವಾಗ್ಲೂ ನಿಮ್ಮನ್ನು ಇಷ್ಟಪಡೋಂಥ ವ್ಯಕ್ತಿನ, ನಿಜವಾಗ್ಲೂ ನೀವು ಹೆಂಗಂದ್ರೋ ಅದೇ ರೀತಿ ನಿಮ್ಮನ್ನು ನೋಡ್ಕೊಳ್ಳೋಂಥ ವ್ಯಕ್ತಿನ ಒಂದು ಸಲ ಎಲ್ಲರ ಜೀವನದಲ್ಲೂ ಕೂಡ ದೇವರು ಕೊಟ್ಟೇ ಕೊಡ್ತಾನೆ. ಇದ್ದಂತೂ ಸತ್ಯ. ತಡವಾದರೂ ಅಥವಾ ಬೇಗ ಆದರೂ ಕೊಟ್ಟೇ ಕೊಡ್ತಾನೆ. ಆದರೆ ಅವಾಗ ಪರೀಕ್ಷೆಗಳನ್ನೂ ಇಡ್ತಾನೆ. ಯಾಕಂತ ಅಂದರೆ ನಿಮಗೇನು ಬೇಕೋ ಅದನ್ನು ಕೊಡ್ತಾನೆ ದೇವರು. ಬಟ್ ನೀವು ಅದಕ್ಕಿಂತ ಮತ್ತೊಂದನ್ನು ಬಯಸಿ ಹೋದ್ರಿ, ಸಾಕಿದ್ದು ಇದು ನನಗೇನು ಬಯಸಿದೆ ಸಿಕ್ಬಿಡ್ತು, ದೇವ್ರು ಕೊಟ್ಟ ಸಾಕಿದ್ದು ಅಂತ ಮತ್ತೊಂದನ್ನು ಬಯಸಿ ಹೋದರೆ ಖಂಡಿತವಾಗ್ಲೂ ಕೂಡ ಅದು ದೇವರ ಪರೀಕ್ಷೆ ಆಗಿರುತ್ತೆ. ನೀವು ಅದನ್ನು ಬಯಸಿ ಹೋದರೆ ಕೊನೆಗೆ ಅದು ಸಿಗಲ್ಲ, ಇದು ಸಿಗಲ್ಲ. ಅದು ನೀವು ಅಂದ್ಕೊಂಡಿರೋಷ್ಟು ಒಳ್ಳೆಯದು ಕೂಡ ಆಗಿರಲ್ಲ, ಅದು ನಿಮಗೆ ಇವರಷ್ಟು ಪ್ರೀತಿ ಕೂಡ ತೋರಿಸೋಂಥದ್ದು ಆಗಿರಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದೇನಂತ ಅಂದರೆ, ಯಾರೇ ಆದರೂ ಅಷ್ಟೇ, ದೇಹಕ್ಕೆ ಇಷ್ಟಪಟ್ಟು ಬರ್ತಾ ಇದ್ದಾರೆ, ಆಕರ್ಷಣೆಗೆ ಇಷ್ಟಪಡ್ತಾ ಇದ್ದಾರಾ ಅಥವಾ ನಿಮ್ಮ ಪ್ರೀತಿನ ಬಯಸ್ತಾ ಇದ್ದಾರೆ, ನಿಮ್ಮ ಮನಸ್ಸನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ ಹೊರತಾಗಿ ಸುಮ್ಮನೆ ಎಲ್ಲರನ್ನ ನಂಬಿ ಲೈಫಲ್ಲಿ ಮೋಸ ಹೋಗ್ಬೇಡಿ. ನಿಮ್ಮ ಜೀವನವನ್ನು ಹಾಳು ಮಾಡ್ಕೋಬೇಡಿ. ಯಾಕಂದರೆ ಯಾರಿಗೂ ಕೂಡ ಇಷ್ಟೊಂದು ಸಮಯ ಇಲ್ಲ ತಿಳಿಸಿ ಹೇಳೋಕ್ಕೆ. ಆದರೆ ನಾನೇನು ದೊಡ್ಡದಾಗಿ ಹೇಳ್ತಾ ಇದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ನನ್ನ ಕರ್ತವ್ಯ ಅದು, ನನ್ನ ಜವಾಬ್ದಾರಿ ಅದು, ನನ್ನ ಕುಟುಂಬ ನೀವು. ನಾನು ಹೇಳೋ ಮಾತುಗಳಲ್ಲಿ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ. ಆದರೆ ನನ್ನ ಉದ್ದೇಶ ಒಂದೇ ಸ್ನೇಹಿತರೆ, ನಿಮ್ಮ ಜೀವನವೂ ಕೂಡ ಚೆನ್ನಾಗಿರಬೇಕು.